RCB ಕಪ್ ಗೆಲ್ಲಲಿ ಅಂತ ಬರೀ ಕರ್ನಾಟಕ ಮಾತ್ರ ಅಲ್ಲ, ದೇಶ ಭಾಷೆ ಗಡಿಗಳ ಎಲ್ಲೆ ಮೀರಿ RCBಯನ್ನ ಬೆಂಬಲಿಸುವಂತ ಕೋಟ್ಯಂತರ ಫ್ಯಾನ್ಸ್ ಬೇಡಿಕೊಳ್ತಾ ಇದ್ದಾರೆ. ಹಾಗಂತ ಇದು ಬರೀ ತಂಡಕ್ಕಾಗಿ ಮಾತ್ರ ಅಲ್ಲ, ಜೀವವೇ ಆಗಿರುವಂತ ಅಭಿಮಾನಿಗಳಿಗಾಗಿ ಅಲ್ಲ, ಅಥವಾ ಒಂದು ಫ್ರಾಂಚೈಸಿಗಾಗಿ ಕೂಡ ಅಲ್ಲ. 18 ವರ್ಷಗಳಿಂದ ಒಂದೇ ಜೆರ್ಸಿಯನ್ನ ತೊಟ್ಟು ಸರ್ವತ್ಯಾಗಿಯಾದಂಥ ರಾಜನಿಗಾಗಿ, IPL ಟ್ರೋಫಿಗಾಗಿ ಮಹಾ ತಪಸ್ಸನ್ನೇ ಮಾಡ್ತಾ ಇರುವಂತ ವಿರಾಟ್ ಕೊಹ್ಲಿ ಎಂಬ ಅಪ್ರತಿಮ ವೀರನಿಗಾಗಿ, ಜಗಮೆಚ್ಚಿದ ಈ ಸರ್ವಶ್ರೇಷ್ಠ ದಿಗ್ಗಜನಿಗೆ ಗೆಲುವಿನ ಕಿರೀಟ ತೊಡಿಸಲೇಬೇಕಿದೆ. ICC ಕಪ್ಗಳನ್ನ ಎತ್ತಿ ಮೆರೆದಂತ ಕೈಗಳಿಗೆ IPL ಟ್ರೋಫಿಯನ್ನ ಕೊಟ್ಟು ಮೀನುಗುವಂತ ಆ ಕಂಗಳಲ್ಲಿ ಸಾರ್ಥಕತೆಯ ಭಾವವನ್ನ ಕಣ್ತುಂಬಿಕೊಳ್ಬೇಕಿದೆ. IPL ಟೈಟಲ್ಗಾಗಿ ಕೊಹ್ಲಿ ಅವರ ಗ್ರೇಟ್ ಜರ್ನಿ, ಹಾರ್ಟ್ ಬ್ರೋಕನ್ ಕ್ಷಣಗಳು ಹೇಗಿದ್ದು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಸಚಿನ್ ತೆಂಡೂಲ್ಕರ್ ವಿಶ್ವ ಕ್ರಿಕೆಟ್ನ ಗ್ರೇಟೆಸ್ಟ್ ಕ್ರಿಕೆಟರ್ ಆಫ್ ಆಲ್ ಟೈಮ್. ಬಟ್ ವಿಪರ್ಯಾಸ ಏನ್ ಗೊತ್ತಾ, ಇಂಥ ಕ್ರಿಕೆಟ್ ದೇವರೇ ವಿಶ್ವಕಪ್ ಅನ್ನ ಎತ್ತಿ ಹಿಡಿಯೋಕೆ ಬರೋಬ್ಬರಿ 22 ವರ್ಷಗಳು ಬೇಕಾಯಿತು. ಇನ್ನು ಪ್ರಪಂಚದಾದ್ಯಂತ ಅಭಿಮಾನಿಗಳನ್ನ ಬೆರಗುಗೊಳಿಸಿರುವಂತ ಕ್ರಿಸ್ಟಿಯಾನೋ ರೊನಾಲ್ಡೋ ಅಲ್ಟಿಮೇಟ್ ಸಿಲ್ವರ್ ಮೆಡಲ್ ಪದಕವನ್ನು ಪಡೆಯೋಕೆ ಸಾಧ್ಯವಾಗಿಲ್ಲ. ಟೆಸ್ಟ್ ಕ್ರಿಕೆಟ್ನ ದಂತಕತೆ ಬ್ರಿಯನ್ ಲಾರಾ ಯಾವತ್ತೂ ಕೂಡ ವಿಶ್ವಕಪ್ ಅನ್ನ ಎತ್ತಿ ಹಿಡಿಯಲೇ ಇಲ್ಲ. ಜಿಯಾನ್ ಲೂಯಿಗಿ ಬಫನ್ ಎಂದಿಗೂ ಕೂಡ ಚಾಂಪಿಯನ್ಸ್ ಲೀಗ್ನ ಗೆದ್ದೇ ಇಲ್ಲ. ಕಹಿ ಸತ್ಯ ಏನಂದ್ರೆ, ಕ್ರೀಡೆಗಳಲ್ಲಿ ಬ್ರೈಟೆಸ್ಟ್ ಸ್ಟಾರ್ಸ್ ಅಂತ ಕರೆಸಿಕೊಳ್ಳುವಂತಹ ಪ್ಲೇಯರ್ಗಳಿಗೆ ಕ್ರೀಡಾಲೋಕ ಒಂದೊಂದ್ಸಲ ದಯೆ ತೋರೋದಿಲ್ಲ. ಸಾಮರ್ಥ್ಯ ಇದ್ರೂ ಕೂಡ ಟ್ರೋಫಿಗಳು ಸಿಗೋದಿಲ್ಲ. ಒನ್ ಮ್ಯಾನ್ ಆರ್ಮಿ ಅಂತೆ ಅಬ್ಬರಿಸಿದ್ರು ಕೂಡ ಯಶಸ್ಸು ದಕ್ಕೋದಿಲ್ಲ. ಇದೇ ಸಾಲಿಗೆ ಸೇರಿದವರು ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ. IPL ಟ್ರೋಫಿಗಾಗಿ ಕೊಹ್ಲಿ 18 ವರ್ಷಗಳ ಮಹಾ ತಪಸ್ಸು. ಜಗತ್ತಿನ ಶ್ರೇಷ್ಠ ಬ್ಯಾಟ್ಸ್ಮನ್ ಅಂತಾನೆ ಕರೆಸಿಕೊಳ್ತಿರುವಂತ ವಿರಾಟ್ ಕೊಹ್ಲಿಗೆ IPLನ ಟ್ರೋಫಿಯನ್ನ ಗೆಲ್ಲೋದು ಕನಸಾಗಿ ಉಳಿದಿದೆ. ವಿರಾಟ್ ಕೊಹ್ಲಿ ತಮ್ಮ 22ನೇ ವಯಸ್ಸಿನಲ್ಲಿ ODI ವಿಶ್ವಕಪ್ ಅನ್ನ ಗೆದ್ದಿದ್ರು. ಆನಂತರ 24ನೇ ವಯಸ್ಸಿನಲ್ಲಿ ಚಾಂಪಿಯನ್ಸ್ ಟ್ರೋಫಿಯನ್ನ ಗೆದ್ದಿದ್ರು. ತಮ್ಮ ವೃತ್ತಿ ಜೀವನದ ಉತ್ತುಂಗದಲ್ಲಿದ್ದಾಗಲೇ ವಿರಾಟ್ ಈಗ 12 ತಿಂಗಳುಗಳ ಟೈಮಲ್ಲಿ T20 ವಿಶ್ವಕಪ್ ಹಾಗೆ ಚಾಂಪಿಯನ್ಸ್ ಟ್ರೋಫಿಯನ್ನ ಗೆದ್ದು ಬೀಗಿದ್ದಾರೆ. ಬಟ್ IPL ಟೈಟಲ್ ಅನ್ನೋದು ಇನ್ನೂ ಕೂಡ ಕೈ ಸೇರಿಲ್ಲ. ಕಳೆದ 18 ವರ್ಷಗಳಿಂದ RCB ಮಾತ್ರವಲ್ಲದೆ ಇಡೀ IPLನ ಹಾರ್ಟ್ ಬೀಟ್ ನಂತಿರುವಂತ ವಿರಾಟ್ ಕೊಹ್ಲಿ ಐಕಾನಿಕ್ ಪ್ಲೇಯರ್ ಆಗಿದ್ದಾರೆ. RCB ತಂಡದಲ್ಲಿ 3 ಸಲ ಫೈನಲ್ ಮೆಟ್ಟಿರೇರಿ ಕೂದಲೆಳೆ ಅಂತರದಲ್ಲಿ ಕಪ್ ಎನ್ನುವಂತ ಮಾಯಾ ಜಿಂಕೆಯನ್ನ ಮಿಸ್ ಮಾಡ್ಕೊಂಡಿದ್ದಾರೆ. ವಿರಾಟ್ IPLನಲ್ಲಿ ಅದೆಷ್ಟು ಡೆಪ್ತ್ ಆಗಿ ಆಡಿದ್ದಾರೆ, RCBಗಾಗಿ ಅದೆಷ್ಟು ಡೆಡಿಕೇಟೆಡ್ ಆಗಿ ಇದ್ದಾರೆ ಅನ್ನೋದಕ್ಕೆ ಅವರ ನಂಬರ್ಗಳೇ ಸಾಕ್ಷಿಯಾಗಿವೆ. ವಿರಾಟ್ IPLನಲ್ಲಿ 9,000ಕ್ಕೂ ಹೆಚ್ಚು ರನ್ಸ್ಗಳನ್ನು ಸ್ಕೋರ್ ಮಾಡಿದ್ದಾರೆ. ಅದರಲ್ಲೂ 2016ರ ಒಂದೇ ಸೀಸನ್ ಅಲ್ಲಿ ಬರೋಬ್ಬರಿ 973 ರನ್ ಕಲೆ ಹಾಕಿದ್ರು. ಈ ದಾಖಲೆಗಳನ್ನ ಯಾರಿಂದೂ ಕೂಡ ಬ್ರೇಕ್ ಮಾಡೋಕ್ಕಾಗಿಲ್ಲ. 8 ಶತಕಗಳು, 63 ಅರ್ಧ ಶತಕಗಳು. ಸದ್ಯಕ್ಕಂತೂ ಈ ದಾಖಲೆಗಳನ್ನ ಯಾರಿಂದಲೂ ಬ್ರೇಕ್ ಮಾಡೋದು ಕನಸಿನ ಮಾತು ಕೂಡ ಹೌದು. 18 ವರ್ಷಗಳು ಅದೆಷ್ಟು ಬಾರಿ ಹಾರ್ಟ್ ಬ್ರೋಕನ್ಸ್. 18 ವರ್ಷಗಳ IPL ಇತಿಹಾಸದಲ್ಲಿ ಒಂದೇ ಒಂದು ಕಪ್ ಗೆಲ್ಲದೆಯೂ ಜಗತ್ತಿನೆಲ್ಲೆಡೆ ಅಭಿಮಾನಿಗಳನ್ನ ಸಂಪಾದನೆ ಮಾಡೋದು ಅಂದ್ರೆ ಅದು ತಮಾಷೆ ಮಾತಲ್ಲ. RCB ಪರ ಜಗತ್ತಿನ ಬೇರೆ ಬೇರೆ ಸ್ಟಾರ್ಸ್ ಪ್ಲೇಯರ್ಗಳು ಕಣಕ್ಕಿಳಿದಿದ್ದಾರೆ. ಅಭಿಮಾನಿ ಬಳಗ ಜಗದಗಲವೂ ಇದೆ, ಲಾಯಲ್ಟಿ ಇದೆ, ಎಮೋಷನ್ಸ್ ಇದೆ. ಆದರೆ ಪರಂಪರೆ ಅಂತ ಬಂದ್ರೆ ಇದು ಭಾವನೆಗಳ ಮೇಲೆಯೇ ಕಟ್ಟಿ ಬೆಳೆಸಿರುವಂತ ಫ್ರಾಂಚೈಸಿ. ಹಾಗಾದ್ರೆ ಒಂದ್ಸಲನು ಯಾಕೆ ಕಪ್ ಗೆದ್ದಿಲ್ಲ? RCB ಟೀಮ್ ವೀಕಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಬಟ್ ಕೆಲವು ಸಲ ಲಕ್ ಕೂಡ ಕೈ ಹಿಡಿಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಈಗ 2016ರ ಸೀಸನ್ ತಗೊಂಡ್ರೆ AB ಡಿವಿಲಿಯರ್ಸ್ ಇದ್ರು, ಕ್ರಿಸ್ ಗೇಲ್ ಇದ್ರು, ವಿರಾಟ್ ಕೊಹ್ಲಿ ಅಂತ ಗ್ರೇಟ್ ಪ್ಲೇಯರ್ಸ್ ಇದ್ರು ಕೂಡ ಫೈನಲ್ನಲ್ಲಿ ಗೆಲ್ಲೋಕೆ ಸಾಧ್ಯವಾಗಿಲ್ಲ. ಆ ಸೀಸನ್ 1ರಲ್ಲಿ ವಿರಾಟ್ ಕೊಹ್ಲಿ 4 ಶತಕ ಬಾರಿಸಿದ್ರು, ನಾಯಕನಾಗಿ ತಂಡವನ್ನ ಫೈನಲ್ಗೂ ಕೂಡ ಕೊಂಡೊಯ್ದಿದ್ರು. ಆದ್ರೆ ಮತ್ತದೇ ನಿರಾಸೆ. ಒಬ್ಬ ನಾಯಕನಾಗಿ, ಒಬ್ಬ ಆಟಗಾರನಾಗಿ ಎಲ್ಲವನ್ನೂ ತ್ಯಾಗ ಮಾಡಿದ್ರು, ಟೈಟಲ್ ಮಾತ್ರ ಕೈ ಹಿಡಿಲಿಲ್ಲ. 2009, 2011ರ ಫೈನಲ್ನಲ್ಲೂ ಕೂಡ ಇದೇ ಕತೆ. ಇನ್ನು 2020ರ ಸೀಸನ್ನಿಂದ ಈಚೆಗೆ ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಅಂದ್ರು ಅದು RCBಯೇ. ಬ್ಯಾಕ್ ಟು ಬ್ಯಾಕ್ ಪ್ಲೇ ಆಫ್ಗೆ ಬರ್ತಾನೆ ಇದೆ. ಬಟ್ ಚಿನ್ನಸ್ವಾಮಿ ಕ್ರೀಡಾಂಗಣದ ಅಂತಸ್ತಿನ ಕಪಾಟಿನಲ್ಲಿ ಮಿನುಗುವಂತ ಟ್ರೋಫಿ ಒಂದಿಲ್ಲ ಅನ್ನೋಂಥ ಕೊರತೆ ಕಾಡ್ತಾನೆ ಇದೆ. 6 ಬಾರಿ 600ಕ್ಕೂ ಹೆಚ್ಚು ರನ್ ಗಳಿಸಿದ ಏಕೈಕ ಆಟಗಾರ ಕೊಹ್ಲಿ. ವಿರಾಟ್ ಕೊಹ್ಲಿ IPL ಕಪ್ ಗೆಲ್ಲೋಕೆ ಎಷ್ಟು ಡಿಸರ್ವಿಂಗ್ ಇದ್ದಾರೋ IPL ಟ್ರೋಫಿಗೂ ಕೂಡ ವಿರಾಟ್ನಂತ ಪ್ಲೇಯರ್ ಕೈಯಲ್ಲಿ ಇರೋದೇ ದೊಡ್ಡ ತೂಕ. ಈ ಸೀಸನ್ ಅಲ್ಲೂ ಕೂಡ RCB ಪರ ಕೊಹ್ಲಿ ಅವರ ಒನ್ ಮ್ಯಾನ್ ಶೋ ಕಂಟಿನ್ಯೂ ಆಗಿದೆ. ಈವರೆಗೂ ಕೂಡ 614 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇದು ವಿಭಿನ್ನ IPL ಆವೃತ್ತಿಗಳಲ್ಲಿ 600ಕ್ಕೂ ಹೆಚ್ಚು ರನ್ಗಳನ್ನ ದಾಟಿದ ಏಕೈಕ ಬ್ಯಾಟ್ಸ್ಮನ್ ಇವರು.
ಇಂಟ್ರೆಸ್ಟಿಂಗ್ ಅಂದ್ರೆ ಈ ಸೀಸನ್ ಅಲ್ಲಿ ಕೊಹ್ಲಿ ಜೊತೆಗೆ ಟೀಮ್ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಫಿಲ್ಸಾಟ್ 12 ಪಂದ್ಯಗಳಲ್ಲಿ 175ರ ಸ್ಟ್ರೈಕ್ ರೇಟ್ನಲ್ಲಿ 387 ರನ್ ಗಳಿಸಿದ್ದಾರೆ. ಮಿಡಲ್ ಆರ್ಡರ್ ಕೂಡ ಪಂದ್ಯ ಗೆಲ್ಲಿಸುವಂತ ಸಾಮರ್ಥ್ಯವನ್ನು ಹೊಂದಿದೆ. ಮೊದಲೆಲ್ಲ ಟಾಪ್ 3 ಮೇಲೆ ಡಿಪೆಂಡ್ ಆಗ್ತಾ ಇದ್ದಂತ ಟೀಮ್ ಈ ಸಲ ಮಿಡಲ್ ಆರ್ಡರ್ ನಲ್ಲೂ ಗೆದ್ದು ತೋರಿಸ್ತಾ ಇದೆ. ಇತರ 4 ಬ್ಯಾಟ್ಸ್ಮನ್ಸ್ ಕೂಡ 200+ ರನ್ಗಳನ್ನು ಸ್ಕೋರ್ ಮಾಡಿದ್ದಾರೆ. ಜೋಶ್ ಹೇಜಲ್ವುಡ್, ಭುವನೇಶ್ವರ್ ಕುಮಾರ್, ಯಶ್ ದಯಾಳ್, ಸುಯಾಶ್ ಶರ್ಮಾ, ಕೃಣಾಲ್ ಪಾಂಡ್ಯ ಹೀಗೆ ಬೌಲಿಂಗ್ ಸ್ಕ್ವಾಡ್ ಕೂಡ ಅಲ್ಟಿಮೇಟ್ ಆಗಿದೆ. T20 ಟೆಸ್ಟ್ ನಿಂದ ನಿವೃತ್ತಿ, IPL ಕೂಡ ದೂರ ಇಲ್ಲ. ವಿರಾಟ್ ಕೊಹ್ಲಿ ಈಗಾಗಲೇ ತಮ್ಮ ಕ್ರಿಕೆಟ್ ಕರಿಯರ್ನ ಉತ್ತುಂಗದಲ್ಲಿದ್ದಾರೆ. ಶಾಕಿಂಗ್ ವಿಚಾರ ಅಂದ್ರೆ ಮೈದಾನದಿಂದ ಮರೆಯಾಗೋದು ಕೂಡ ತುಂಬಾ ದೂರ ಏನಿಲ್ಲ. ಈಗಾಗಲೇ ಟೆಸ್ಟ್ ಕ್ರಿಕೆಟ್ ಮತ್ತು T20 ಫಾರ್ಮೆಟ್ಗೆ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಏಕದಿನ ಕ್ರಿಕೆಟ್ನಲ್ಲಿ ಇನ್ನೆಷ್ಟು ದಿನ ಆಡ್ತಾರೆ ಅನ್ನೋದನ್ನ ಹೇಳೋಕ್ಕಾಗಲ್ಲ. IPL ನಲ್ಲಿ ಇನ್ನೂ 3-4 ವರ್ಷಗಳಲ್ಲಿ ಇದೇ ಎನರ್ಜಿಯಲ್ಲಿ ಆಡುವಷ್ಟು ಸ್ಪಿರಿಟ್ ಅವರಲ್ಲಿದೆ. ಬಟ್ ಯಶಸ್ಸಿನ ಉತ್ತುಂಗದಲ್ಲಿದ್ದಾಗಲೇ ತೆರೆಮರೆಗೆ ಸರಿದು ಬಿಡಬೇಕು ಅನ್ನುವಂಥ ಪಾಲಿಸಿ ಅವರದ್ದು. ಸೊ ಈ ಸೀಸನ್ ಕಿಂಗ್ಗೆ IPL ಕಿರೀಟ ತುಡಿಸೋಕೆ ಬಹುಶಃ ಇದಕ್ಕಿಂತ ಇನ್ನೊಂದು ಸುವರ್ಣಾವಕಾಶ ಖಂಡಿತ ಸಿಗೋದಿಲ್ಲ. ತಂಡದ ಫಾರ್ಮ್, ಫಿಟ್ನೆಸ್, ಡೆಪ್ತ್, ಕ್ಯಾಪ್ಟನ್ಸಿ ಎಲ್ಲವೂ ಕೂಡ ಹೊಸ ಅಧ್ಯಾಯದಂತೆಯೇ ಇದೆ. ಸೊ ವಿರಾಟ್ 12 ತಿಂಗಳುಗಳ ಅವಧಿಯಲ್ಲಿ 2 ICC ಟೈಟಲ್ಗಳನ್ನ ಗೆದ್ದಿದ್ದಾರೆ. ಈಗ ಉಳಿದಿರೋದು IPL ಕಿರೀಟ ಒಂದೇ. ಯಾಕಂದ್ರೆ ವಿರಾಟ್ ಯಾವತ್ತೂ ಕೂಡ ನಿವೃತ್ತಿ ತಗೊಳ್ಳಿ ಅಂತ ಹೇಳಿಸಿಕೊಳ್ಳೋರಲ್ಲ. ಇನ್ನೂ 2-3 ವರ್ಷ ಆಡಬಹುದಿತ್ತು ಎನ್ನುವಾಗಲೇ ವಿದಾಯ ಹೇಳಿ ಹೊರಟು ಬಿಡ್ತಾರೆ. ಹೀಗಾಗಿ ಈ ಸೀಸನ್ ನಲ್ಲಿ IPL ಕಪ್ ಅವರ ಕೈ ಸೇರ್ಲೇಬೇಕಿದೆ. ಒಟ್ನಲ್ಲಿ RCB ಟ್ರೋಫಿ ಗೆಲ್ಲೋಕೆ ಇದಕ್ಕಿಂತ ಮತ್ತೊಂದು ಬೆಸ್ಟ್ ಟೈಮ್, ಬೆಸ್ಟ್ ಚಾನ್ಸ್ ಸಿಗೋದಿಲ್ಲ. ಯಾಕಂದ್ರೆ RCB ಈ ಸಲ ಲಕ್ ಮೇಲೆ ಫೈನಲ್ಗೆ ಬಂದಿಲ್ಲ. ತಂಡದ ಪ್ರತಿಯೊಬ್ಬ ಆಟಗಾರನ್ನು ಕೂಡ ತಂಡವನ್ನ ಗೆಲ್ಲಿಸಿದ್ದಾರೆ. ಪಂಜಾಬ್ ತಂಡವನ್ನ ಮಣಿಸಿ ಟ್ರೋಫಿಯನ್ನ ಎತ್ತಿ ಹಿಡಿಯೋ ಆ ಕ್ಷಣಕ್ಕಾಗಿ ಕೋಟಿ ಕೋಟಿ ಕಂಗಳು ಕಾಯ್ತಾ ಇವೆ. ಅದರಲ್ಲೂ ವಿರಾಟ್ ಕೊಹ್ಲಿ ಅವರ ಸೆಲೆಬ್ರೇಷನ್ ಎಮೋಷನ್ಸ್ಗೆ ಅದೆಷ್ಟು ಕಣ್ಣಾಲೆಗಳು ಒದ್ದೆ ಆಗುತ್ತವೋ ಕಾದು ನೋಡಬೇಕು. ನಮಸ್ಕಾರ.